ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಯೂಟ್ಯೂಬ್ ನೋಡಬೇಕಾದ್ರೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ನೋಡಬೇಕಾದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದಾದ್ಮೇಲೆ ಯಾವುದೋ ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀರಾ. ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿರೋ ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದರೆ ಈ ಥರ ಒಂದು ಡಿಸ್ಪ್ಲೇ ಬರುತ್ತೆ. ಮೇಲ್ಗಡೆ ಎಕ್ಸ್ ಬಟನ್ ಇದೆ. ಈ ಥರ 10 ಸೆಕೆಂಡ್ ಹಿಂದ್ಗಡೆ ಮತ್ತು 10 ಸೆಕೆಂಡ್ ಮುಂದ್ಗಡೆ ಹೋಗೋದು ಈ ಬಟನ್ ಇರುತ್ತೆ. ಮುಂದೆ ಫಾರ್ವರ್ಡ್ ಬಟನ್ ಇರುತ್ತೆ. ಈ ಥರ ಎಲ್ಲ ಬಟನ್ಸ್ ಇರುತ್ತೆ. ಫ್ರೆಂಡ್ಸ್, ನೀವು ಈ ಎಕ್ಸ್ ಬಟನ್ನ ಕ್ಲಿಕ್ ಮಾಡೋವರೆಗೂ ಇದು ಹೋಗಲ್ಲ. ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇರ್ತೀರ. ಇದನ್ನು ಕ್ಲಿಕ್ ಮಾಡಬೇಕು ಅಂತಂದರೆ ಇರಿಟೇಟ್ ಆಗ್ತಾ ಇರುತ್ತೆ. ಪ್ರತಿ ವಿಡಿಯೋಗೂ ಇದೇ ಥರ ಕ್ಲಿಕ್ ಮಾಡ್ತಾ ಇರಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ನಿಮ್ಮ ಜಿಮೇಲ್ ಲೋಗೋ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಕೆಳಗಡೆ ಎಕ್ಸೆಸಿಬಿಲಿಟಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಎಕ್ಸೆಸಿಬಿಲಿಟಿ ಪ್ಲೇಯರ್ ಅಂತಿದೆ, ಅದನ್ನು ಆಫ್ ಮಾಡಿ. ಇದನ್ನು ಆಫ್ ಮಾಡಿದರೆ ನಿಮಗೆ ಅದು ಒಂದು ಎಕ್ಸ್ ಬಟನ್ ಬರಲ್ಲ. ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ನಾನು ಯಾವುದಾದ್ರೂ ವಿಡಿಯೋನ ಈಗ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಯಾವುದು ಎಕ್ಸ್ ಬಟನ್ ಬರ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸ್ ಬಟನ್ ಬರ್ತಾ ಇಲ್ಲ. ಇಲ್ಲಿ ಕೆಳಗಡೆ 10 ಸೆಕೆಂಡ್ಸ್ ಅಂತ ಇರುತ್ತಲ್ಲ ಅದು, ಮತ್ತು ಫಾರ್ವರ್ಡ್ ಬಟನ್ ಯಾವುದು ಬರ್ತಾ ಇಲ್ಲ. ಫ್ರೆಂಡ್ಸ್, ನೀಟಾಗಿ ವಿಡಿಯೋ ಅಷ್ಟೇ ಪ್ಲೇ ಆಗ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.